ಕರಾವಳಿ ಭಾಗದಲ್ಲಿ ಕೊರಗಜ್ಜ ದೈವದ ಕೋಲ ನಡೆಯುವುದನ್ನ ಕೇಳಿದ್ದೇವೆ. ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ತುಳುನಾಡಿನ ಕಾರ್ಣಿಕ ದೈವದ ನೇಮೋತ್ಸವಕ್ಕೆ ಸಾಕ್ಷಿಯಾಯಿತು. ನೂರಾರು ಭಕ್ತರ ಸಮ್ಮುಖದಲ್ಲಿ ಕೊರಗಜ್ಜ ದೈವದ ಕೋಲವು ಭಾರಿ ಅದ್ದೂರಿಯಾಗಿ ನಡೆಯಿತು. ಹೌದು, ಮೈಸೂರಿನ ದಟಗಳ್ಳಿಯಲ್ಲಿ ಮೊದಲ ಬಾರಿಗೆ ಸ್ವಾಮಿ ಕೊರಗಜ್ಜ ದೈವದ ಕೋಲ ಹಾಗೂ ದೇವಸ್ಥಾನದ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೈವದ ಆಶೀರ್ವಾದ ಪಡೆದುಕೊಂಡ್ರು. ವೀಳ್ಯ, ಮದ್ಯ, ಚಕ್ಕುಲಿ ಹೀಗೆ ದೈವಕ್ಕೆ ನೀಡಿ ಹರಕೆ ತೀರಿಸಿಕೊಂಡ್ರು. ಕೊರಗಜ್ಜ ದೈವ ಇಲ್ಲಿ ನೆಲೆಸಿದ ನಂತರ ಸಾಕಷ್ಟು ಒಳ್ಳೆಯದಾಗಿದೆ ಎಂದು ಭಕ್ತರು ನಂಬಿದ್ದಾರೆ. ನಮ್ ಪಾಪು ಸ್ವಲ್ಪ ಮಾತಾಡ್ತಿರ್ಲಿಲ್ಲ, ಅಪ್ಪನ ಹೆಸರೇ ಹೇಳ್ತಿರ್ಲಿಲ್ಲ. ಅವನು ಇಲ್ಲಿ ಬಂದು ನಾನು ಹರ್ಸ್ಕೋದೆ. ಹರ್ಸ್ಕೋದಾಗ ನಾನು ಏನಾದ್ರು ತಂದಾಕ್ತೀನಿ ಅಪ್ಪ ನನ್ನ ಮಗ ಮಾತಾಡಂಗಾದ್ರೆ ಅಂತ ಅನ್ಕೊಂಡಿದೆ. ಅದ್ರಂತಾನೆ ನಾ ಈಗ ಅವ್ನು ಚೆನ್ನಾಗೇ ಮಾತಾಡ್ತಾ ಇದ್ದಾನೆ. ಅವನು ಅಪ್ಪನ ಸ್ವರನೇ ಬರ್ತಿರ್ಲಿಲ್ಲ ಅವನಿಗೆ, ಬರೀ ಅಮ್ಮ ಅಮ್ಮ ಒಂದು ಬಿಟ್ಟು ಏನು ಮಾತಾಡ್ತಿರ್ಲಿಲ್ಲ. ಇವಾಗ ಎಲ್ಲ ಆಲ್ಮೋಸ್ಟ್ ಮಾತಾಡ್ತಾ ಇದ್ದಾನೆ. ಇನ್ನೂ ಮಾತಾಡಿ ಇನ್ನೂ ಹರಕೆ ತೀರಿಸ್ತೀವಿ ನಾವು. ತುಂಬಾ ಒಳ್ಳೇದಾಗಿದೆ ಮಾತ್ರ ನಮ್ಗೆ. ಇನ್ನೂ ಒಳ್ಳೇದಾಗ ಇನ್ನೂ ಬರ್ತೀವಿ. ಎಲ್ಲರಿಗೂ ಗೊತ್ತಾಗ್ಲಿ ವಿಷಯ ದೇವರಿಂದ. ಇನ್ನೂ ನಮ್ಗೆ ಹೆಂಗ್ ಒಳ್ಳೇದಾಗೈತೆ ಇನ್ನೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇಷ್ಟಪಡ್ತೀನಿ. ದೈವಸ್ಥಾನದ ಮೊದಲ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ನಡೆದವು. ಸಂಜೆ 6 ಗಂಟೆಯಾಗುತ್ತಲೇ ಭಾರಿ ವಿಜೃಂಭಣೆಯಿಂದ ದೈವದ ಕೋಲವು ನಡೆಯಿತು. ಒಟ್ನಲ್ಲಿ ಕರಾವಳಿ ಭಾಗದಲ್ಲಿ ಕಾರ್ಣಿಕ ಮೂಲಕ ಸದಾ ಸುದ್ದಿಯಾಗುವ ಕೊರಗಜ್ಜ ಇದೀಗ ಮೈಸೂರಿನಲ್ಲೂ ಭಕ್ತರಿಗೆ ದರ್ಶನ ನೀಡುತ್ತಿರುವುದು ವಿಶೇಷ.